ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಲಲಿತಾದ್ರಿ ನಗರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ 30-40 ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಅಂದರೆ ಈ ಲೇಔಟಿನ ವಿಚಾರಕ್ಕೆ ಬಂದಾಗ ಸರ್ಕಾರದವರೇ ಈ ಲೇಔಟ್ನ ಡೆವಲಪ್ ಮಾಡಿರುವಂಥದ್ದು. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ ಇವೆಲ್ಲವನ್ನು ಸರ್ಕಾರದಿಂದ ಮಾಡಿರುವಂತಹ ಲೇಔಟಲ್ಲಿ, ಅಂದರೆ ಗೌರ್ಮೆಂಟಿಂದ ಮಾಡಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ 1200 ಸ್ಕ್ವೇರ್ ಫೀಟ್. ನಾನೇನೋ ಟೆಕ್ನಿಕಲ್ ಆಗಿ ಸ್ಪೆಸಿಫಿಕೇಶನ್ 1020 ಸ್ಕ್ವೇರ್ ಫೀಟಲ್ಲಿ ಹೇಳಲ್ಲ, ಲೋಕಾರೂಢಿಲಿ ಏನಿದೆ ಅದನ್ನು ಹೇಳ್ತೀನಿ. ಸೊ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 30-40 ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇರುವಂತಹ ಮನೆ. ಅಂದರೆ 2 ಸಪ್ರೇಟ್ ಮನೆಗಳು. ಅಂದರೆ ಒಂದರಲ್ಲಿ ತಾವಿದ್ದುಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ, ಅಥವಾ ಎರಡನ್ನೂ ರೆಂಟಿಗೆ, ಅಂದರೆ ಒಂದು ಪೋರ್ಷನನ್ನು ಇವತ್ತು ಇಟ್ಕೋತೀವಿ, ನಾಳೆ ಹೋದಾಗ ನಾವು ಮಾಡ್ಕೋತೀವಿ ಅಂದಾಗಲೂ ಸಹ ಸೂಕ್ತವಾಗಿರುವಂತಹ ಮನೆ. ನಾನು ಎಲ್ಲ ವಿಡಿಯೋಗಳಲ್ಲೂ 2 ವಿಚಾರಗಳನ್ನ ಹೇಳ್ತೀನಿ. ಒಂದು, ಈ 3 ವಿಚಾರನ ಎಲ್ಲರೂ ಗಮನಿಸ್ಬೇಕಾಗಿ ಬರುತ್ತೆ. ಅಂದರೆ ಯಾವ್ಯಾವ ವಿಚಾರಗಳು ಅಂತಂದರೆ, ಮನೆ ಅಂದರೆ ಪ್ರಾಪರ್ಟಿ ಬಯರ್ಸ್, ಅದು ಮೈಸೂರಲ್ಲಿರ್ಬೋದು, ದೇಶದ ಯಾವುದೇ ಭಾಗದಲ್ಲಿರ್ಬೋದು, ಎಲ್ಲೇ ಇರ್ಬೋದು. ಸಿ ದ ತ್ರೀ ಥಿಂಗ್ಸ್ ದ್ಯಾಟ್ ಯು ಶುಡ್ ಬಿ ಲುಕಿಂಗ್ ಇನ್ ಟು ಇಫ್ ಯು ಲುಕಿಂಗ್ ಫಾರ್ ಅ ಪ್ರಾಪರ್ಟಿ, ಬೈಯಿಂಗ್ ಪ್ರಾಪರ್ಟಿ ಇನ್ ಎನಿ ಪಾರ್ಟ್. ಒನ್ ಇಸ್ ಲೊಕ್ಯಾಲಿಟಿ, ಡಿಸ್ಟೆನ್ಸ್ ಆ್ಯಂಡ್ ಆಕ್ಸೆಸಿಬಿಲಿಟಿ. ಇದು 3 ವಿಚಾರ. ಲೊಕ್ಯಾಲಿಟಿ ಅಂದರೆ ಪ್ರಾಪರ್ಟಿ ನಾವು ಎಲ್ಲಿ ತಗೋತಾ ಇದೀವೋ ಅಕ್ಕಪಕ್ಕ ಹೇಗಿದೆ ಒಂದು. ನೆಕ್ಸ್ಟು ಆಕ್ಸೆಸಿಬಿಲಿಟಿ, ನಾವು ಬಂದು ಹೋಗಿ ಮಾಡಲಿಕ್ಕೆ ಆಗತ್ತಾ ಅನ್ನೋದು. ಅಂದರೆ ರಿಂಗ್ ರೋಡ್ ಹತ್ರಕ್ಕಿದೆಯಾ, ನಾವು ಪ್ರೈವೇಟ್ ವೆಹಿಕಲ್ ಇಟ್ಕೋಬೇಕಾ, ಗೌರ್ಮೆಂಟ್ ವೆಹಿಕಲಲ್ಲಿ ಓಡಾಡ್ಬೋದಾ, ಬಸ್ಗಳಲ್ಲಿ ಬರುತ್ತಾ ಅನ್ನೋದು ಒಂದು. ನೆಕ್ಸ್ಟು ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅನ್ನೋದು. ಅಂದರೆ ನಿಯರೆಸ್ಟ್ ಸೆಂಟ್ರ್ ಸಿಟಿ ಪಾಯಿಂಟ್, ಅದು ಎಂಟ್ರಿ, ಅದು ಎಕ್ಸಿಟ್ ಸಿಟಿ ಪಾಯಿಂಟ್, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ. ಈ 3 ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಬೈಯಿಂಗ್ ಪ್ರಾಪರ್ಟಿ ಈಸ್ ವೆರಿ ಈಸಿ. ಸೊ ಅದಕ್ಕೋಸ್ಕರ ಹೇಳಿದ್ದು ಮೈಸೂರು ಮಧ್ಯ ಭಾಗದಿಂದ ದಿಸ್ ಪ್ರಾಪರ್ಟಿ ಈಸ್ ಅಬೌಟ್ 10 ಕಿಲೋಮೀಟರ್ಸ್. ಮೈಸೂರು ಉತ್ನಳ್ಳಿ ದೇವಸ್ಥಾನ, ನೀವು ಗೂಗಲಲ್ಲಿ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಟೈಪ್ ಮೈಸೂರು ಉತ್ನಳ್ಳಿ ಟೆಂಪಲ್ ಅಂತ. ರಿಂಗ್ ರೋಡ್ ಇದೆ, ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 500 ಮೀಟರ್ ಇರುವಂಥ ಲಲಿತಾದ್ರಿ ನಗರದಲ್ಲಿ ಈ ಮನೆ ಸೇಲ್ಗಿದೆ. ಈಗ ನಾನು ತಮಗೆ ಮನೆ ಒಳಗೆ ಕರ್ಕೊಂಡು ಹೋಗಿ ಮನೆ ಹೇಗೆ ಕಟ್ಟಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇನ್ನೊಂದು ಪ್ರಮುಖ ವಿಚಾರ ಮನೆ ತಗೊಳ್ಳೋರಿಗೆ, ನೀರಿನ ವಿಚಾರ. ನೋಡಿ, ಈ ಮನೆಗೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ ಅಂತ ಏನು ಹೇಳಿದೆ, ಈ ಮನೆಗೆ ನಿಮಗೆ ಕಾವೇರಿ ಕಬಿನಿ ವಾಟರ್ ಸಪ್ಲೈ ಇದೆ. ಅಂದರೆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಅಂದರೆ ಗೌರ್ಮೆಂಟಿಂದ ದಿನನಿತ್ಯವೂ ನೀರು ಸರಬರಾಜು ಆಗುತ್ತೆ. ಆದ್ರೂ ಸಹ ಈ ಮನೆಗೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್, 2 ಮನೆಗೂ ಬೋರ್ವೆಲ್ಗೆ ಏನು ಬೇಕಾಗುತ್ತೆ ಅಮೌಂಟ್ 10,000ರಿಂದ 12,000 ಲೀಟರ್ ಸಂಪ್ ಸಹ ಇಟ್ಟಿದ್ದಾರೆ. 2 ಓವರ್ ಹೆಡ್ ಟ್ಯಾಂಕ್ಗಳ ಸಹ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ಅದಾದ ನಂತರ ಮನೆಗೆ ಗ್ಯಾಸ್ ಸಿಲಿಂಡರ್ ಮನೆ ಒಳಗೆ ತೊಗೊಂಡು ಹೋಗುವಂತಹ ಪ್ರಮೇಯ ಇಲ್ಲ. ಅದಕ್ಕೋಸ್ಕರನೇ ಗ್ಯಾಸ್ ಸಿಲಿಂಡರ್ನ ಆಚೆನೇ ಇಡಲಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಏನು ಬೇಕಾಗುವಂಥ ಸೇಫ್ಟಿ ಮಾಡಿದ್ದಾರೆ. ಈಗ ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಈ ಥರ ಒಂದು ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ. ಏನಂತ, ದಿಸ್ ಇಸ್ ದಿ ಲಾಸ್ಟ್ ಎಂಟ್ರಿ ಪಾಯಿಂಟ್. ಇದೇ ಥರ ಮೇಲ್ಗಡೆ ಇಲ್ಲೂ ಇದೆ. ಇದನ್ನು ಲಾಕ್ ಹಾಕೊಂಡ್ಬಿಟ್ರೆ ಇಷ್ಟೇ ಆಕ್ಸೆಸಿಬಿಲಿಟಿ. ನೀವು ಮೇನ್ ಡೋರ್ನ ಎನಿ ಟೈಮ್ ಓಪನ್ನೇ ಇಟ್ಕೊಬೋದು. ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ. ಈಗ ನಾನು ಮನೆ ಒಳಗೆ ಹೋಗಿ ನಿಮಗೆ ಕ್ಲಿಯರಾಗಿ 1 ಬೈ 1 ತೋರಿಸ್ತಾ ಹೋಗ್ತೀನಿ ಮನೆ ಹೇಗಿದೆ ಅಂತ. ಈಗ ವಾಸ್ತು ಅನುಗುಣವಾಗಿ ಅಂತ ಹೇಳಿದ ತಕ್ಷಣ ನಾವು ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ಮೇನ್ ಡೋರು ನೀವು ನೋಡ್ಬೋದು. ಈಗ ಮೇನ್ ಡೋರ್ ಇರ್ಬೋದು, ಅದಕ್ಕೆ ಹಾಕಿರುವಂಥ ಕಿಟಕಿಗಳು, ಅದಕ್ಕೆ ಹಾಕಿರುವಂಥ ಫ್ರೇಮ್ಗಳು, ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ಇಲ್ಲಿ ವಾಸ್ತು ವಿಚಾರ ಬಂದಾಗ 1 ಬೈ 1 ಹೇಳ್ಕೊಂಡು ಹೋಗ್ತೀನಿ. ಒಂದು 6ರಿಂದ 8 ಸೀಟರ್ ನಾವಿಲ್ಲಿ ಸೋಫಾನ ಹಾಕ್ಕೋಬೋದು. ಒಂದು ಭಾಗನ TV ಯೂನಿಟ್ ಆಗಿ ಇವರು ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬೇಕಾಗುವಂತಹ ಕೇಬಲ್, CCTV ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ. ಫ್ಯಾನು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಅಂದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅಂದರೆ ಫ್ಯಾನ್ ಇರ್ಬೋದು, ಬಲ್ಬ್ಗಳಿರ್ಬೋದು, ಇದಕ್ಕೆ ಬೇಕಾಗುವಂತಹ ಎಲೆಕ್ಟ್ರಿಕಲ್ ಫಿಕ್ಸ್ಚರ್ಸು, ಮೋಟರ್ಸು, ಪಂಪ್ಗಳು, ಇವೆಲ್ಲವನ್ನು ಈಗಾಗಲೇ ಅಳವಡಿಸಿದ್ದಾರೆ. ಇದಾದ ನಂತರ ನಾನು ಡೈರೆಕ್ಟಾಗಿ ಇಲ್ಲಿ ಎಂಟರ್ ದಿ ಕಿಚನ್ ಏರಿಯಾ. ಬನ್ನಿ, ವಾಸ್ತು ಅನುಗುಣವಾಗಿ ನಾನು ಮೇನ್ ಡೋರ್ನ ಈಸ್ಟಿಂದ ತೊಗೊಂಡಿದ್ದೀನಿ, ಎಂಟರ್ ತೊಗೊಂಡಿದ್ದೀನಿ. ಇದು ಸಹ ಅಷ್ಟೇ ಕಿಚನ್ ಏರಿಯಾ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸು ನಿಮಗೆ ಈಗಾಗಲೇ ಇವರೇನೆ ಚಿಮ್ನಿನ ಅಳವಡಿಸಿದ್ದಾರೆ, ವಿಚ್ ಇಸ್ ಫೇಸಿಂಗ್ ಈಸ್ಟ್. ಮತ್ತು ಅಡುಗೆ ಮನೆಯೂ ಈಸ್ಟಲ್ಲಿದೆ, ಮೇನ್ ಡೋರು ಈಸ್ಟಲ್ಲಿದೆ. ನೀವು ಮಾಡ್ಯುಲರ್ ಟೈಪ್ ಕಿಚನ್ ನೋಡ್ಬೋದು. ಗ್ರನೈಟ್ ಟಾಪ್ ಇದೆ, ಸಿಂಕ್ ಕೊಟ್ಟಿದ್ದಾರೆ, ವೆಂಟಿಲೇಷನ್ಗೆ 24 ಇಲ್ಲಿ ಕಿಟಕಿ ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಯಾವುದಕ್ಕೆ, ನೀವು ವಾಟರ್ ಫಿಲ್ಟರ್ ಹಾಕ್ಕೊಳ್ಳಿಕ್ಕೆ. ಇಲ್ಲಿ ನಿಮಗೊಂದು 5ರಿಂದ 6 ಸೀಟ್ರು
ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ಇದು ಮುಂದ್ಗಡೆ ಇಟ್ಕೊಳ್ಳಿಕ್ಕೆ ಶೂ ರ್ಯಾಕ್, ಇದು ಇಲ್ಲಿಲ್ಲ, ಇಲ್ಲಿ ಇಡಬಾರ್ದು, ಅಲ್ಲಿ ಏನೋ ಕಾರಣಾಂತರ ಇಲ್ಲಿ ಇಟ್ಟಿದ್ದಾರಷ್ಟೇ, ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ದಿಸ್ ಪ್ಲೇಸ್ ಇಸ್ ಎಂಟಿ. ಇಲ್ಲಿ ನೀವು 5ರಿಂದ 6 ಸೀಟರ್ ನೀವು ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ರೂಮ್ ನಂಬರ್ 1, ದಿಸ್ ಇಸ್ ದ ರೂಮ್ ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಬನ್ನಿ, ಇದು ಡೋರು, ಈ ಕಿಟಕಿ ಇವೆಲ್ಲವೂ ನಿಮಗೆ ಬೆಸ್ಟ್ ಕ್ವಾಲಿಟಿ ವುಡ್ಡು, ವಾರ್ಡ್ರೋಪ್ಗಳು, ಫ್ಯಾನು, ಎ ಸಿಗೆ ಪಾಯಿಂಟು ಇವೆಲ್ಲ ಮಾಡಿದ್ದಾರೆ. ನೀವಿಲ್ಲಿ ಬಂದು ಇನ್ನೇನು ಮಾಡಿಕೊಳ್ಳುವಂತಹ ಸಿವಿಲ್ಗೆ ಸಂಬಂಧಪಟ್ಟಂತೆ ಇನ್ನೇನು ಮಾಡಿಕೊಳ್ಳುವಂತಹ ಪ್ರಮೇಯ ಇಲ್ಲ. ಈವನ್ ಇನ್ಕ್ಲೂಡಿಂಗ್ ವಾಟರ್ ಹೀಟರ್, ವಿ ಗಾರ್ಡ್ ಕಂಪನಿದು ವಾಟರ್ ಹೀಟರ್ ಹಾಕಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ ಇದೆ, ಶವರ್ ಕೊಟ್ಟಿದ್ದಾರೆ, ಆಂಟಿಸ್ಕೇಟೆಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಅದಾದ ನಂತರ ಪೂಜಾ ರೂಮ್, ಅಗೇನ್ ಇಟ್ ಇಸ್ ಫೇಸಿಂಗ್ ಈಸ್ಟ್. ಮೇನ್ ಡೋರ್ ಈಸ್ಟ್ ತೋರಿಸಿದ್ದೀನಿ, ಕಿಚನ್ ಈಸ್ಟ್ ತೋರಿಸಿದ್ದೀನಿ, ಪೂಜಾ ರೂಮ್ ಈಸ್ಟ್ ತೋರಿಸಿದ್ದೀನಿ. ಅದಾದ ನಂತರ ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಡಸ್ ನಾಟ್ ಹ್ಯಾವ್ ಅಟ್ಯಾಚ್ ಬಾತ್ರೂಮ್. ಆದರೆ ಇದಕ್ಕೆ ಫ್ಯಾನು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಏನು ಹಾಕಬೇಕು ಅದು, ವಾರ್ಡ್ರೋಬ್ಗಳು ಇವೆಲ್ಲವನ್ನು ಈಗಾಗಲೇ ಅಳವಡಿಸಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ಇದ್ರ ಪಕ್ಕದಲ್ಲೇ ಇರುವಂತಹ ಬಾತ್ರೂಮ್, ಆಂಟಿಸ್ಕೇಟೆಡ್ ಟೈಲ್ಸ್ ನೋಡ್ಬೋದು. ಇಲ್ಲೂ ಸಹ ವಾಟರ್ ಹೀಟರ್ನ ಹಾಕಿದ್ದಾರೆ ವೀಕ್ಷಕರೇ. ನೀವು ಇಲ್ಲಿ ಬಂದು ತಿರ್ಗಾ ಅಯ್ಯೋ ಸುಪ್ರೀತ್ ವಾಟರ್ ಹೀಟರ್ ಹಾಕ್ಕೋಬೇಕು, ಸೋಲಾರ್ ಹಾಕ್ಕೋಬೇಕು, ನಾವು ಇನ್ನೂ ಆ ಕೆಲಸ ಮಾಡ್ಕೋಬೇಕು, ಇನ್ನೂ ಈ ಕೆಲಸ ಮಾಡ್ಕೋಬೇಕು, ಇಲ್ಲಿ ಲೈಟ್ ಬರ್ತಾ ಇಲ್ಲ, ಇಲ್ಲ ಫ್ಯಾನ್ ಹಾಕಿಲ್ಲ ಅನ್ನೋ ಯಾವುದೇ ತೊಂದರೆ ಇಲ್ಲ. ಎಲ್ಲ ರೆಡಿ, ಕಂಪ್ಲೀಟೆಡ್, ರೆಡಿ ಟು ಮೂವ್ ಇನ್, ರೆಡಿ ಟು ರಿಜಿಸ್ಟರ್, ಬ್ಯಾಂಕ್ ಲೋನ್ ಆಗುತ್ತೆ. ಮನೆಯ ಹಿತ್ತಲಲ್ಲಿದ್ದೀನಿ. ಇದು ನೋಡಿ, ಇಲ್ಲಿ ಏನು ಮಾಡಿದರೆ ಇವಾಗ ನಾನು 2-3 ವಿಚಾರಗಳನ್ನ ಹೇಳ್ಬಿಡ್ತೀನಿ. ಇಲ್ಲಿ ಹೇಗಿದೆ ಲಾಸ್ಟ್ ಫ್ಲೋರ್ಲು ಹಾಗೆ ಇದು ಬಾತ್ರೂಮ್ ನಂಬರ್ 3 ಇಲ್ಲೊಂದು ತೋರಿಸ್ತಾರೆ. ಈಗ ನಿಮಗೆ ನಾನು ನಿಧಾನಕ್ಕೆ ಹೇಳ್ತೀನಿ. ಇಲ್ಲಿ ನಿಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಂಡು ಇಲ್ಲೇ ಬಟ್ಟೆ ಒಗೆದು ಒಣಗ ಹಾಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ವಾಟರ್ ಕಂಟ್ರೋಲರ್ ಯೂನಿಟ್ ಯಾವುದ್ರದ್ದು, ಸಂಪ್ಗೆ ಓವರ್ ಹೆಡ್ ಟ್ಯಾಂಕಿಗೆ ವಾಟರ್ ಕಂಟ್ರೋಲರ್ ಯೂನಿಟ್ ಇಲ್ಲೇ ಕೊಟ್ಟಿದ್ದಾರೆ. ಅದಾದ ನಂತರ ನೋಡಿ, ಅಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಕಮೋಡು ಇದೆ. ಅಕಸ್ಮಾತ್ ಆಚೆಯಿಂದ ಯಾರೋ ಬಂದರು ತಕ್ಷಣ ಇಲ್ಲೇ ಒಳಗೆ ಹೋಗಬಾರ್ದು, ಬಾತ್ರೂಮಲ್ಲಿ ಇಲ್ಲಿಂದನೇ ಹೋಗ್ಬೋದು. ಭಾಳಷ್ಟು ನಮ್ಮ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸಾವಿನಿಂದ ಹೋಗಿ ಬಂದವರು ಮನೆಯೊಳಗೆ ಬರ್ಬಿಡಿ, ಇತ್ಲಿಂದ ಬನ್ನಿ ಅಂತ ಇಲ್ಲೇ ಕೈಕಾಲು ತೊಳೆದು ಇಲ್ಲಿಂದನೇ ಒಳಗೆ ಬರಲಿಕ್ಕೆ ಇಲ್ಲಿ ಜಾಗನ ಮಾಡಿದ್ದಾರೆ. ವೀಕ್ಷಕರೇ, ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 ಬೆಡ್ರೂಮ್ ಹೌಸ್. ಕೆಳಗೆ 2 ಬೆಡ್ರೂಮು, ಮೇಲ್ಗಡೆ ಯಥಾವತ್ತಾಗಿ ಏನು ಗ್ರೌಂಡ್ ಫ್ಲೋರಲ್ಲಿ ಹೇಗಿದೆ ಮೇಲ್ಗಡೆನೂ ಅದೇ ಥರ ಇದೆ. ಸೊ 2 ಬೆಡ್ರೂಮ್ ಗ್ರೌಂಡ್ ಫ್ಲೋರು, 2 ಬೆಡ್ರೂಮು ಫಸ್ಟ್ ಫ್ಲೋರ್ಲಿರುವಂತಹ ಮನೆ ಇದು ಸೇಲ್ಗಿದೆ ವೀಕ್ಷಕರೇ. ಇದು ಮೈಸೂರು ಲಲಿತಾದ್ರಿ ನಗರ. ನಾನು ಸುಪ್ರೀತ್ ಅನಂತಸ್ವಾಮಿ. ಈ ಮನೆ ಸೇಲ್ಗಿದೆ. ಇದರ ರೇಟ್ ಎಷ್ಟು, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ, ಅಂದರೆ ನೀವೇನು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಸ್ವಲ್ಪ ಗಮನಿಸಿ ನೋಡಿದ್ರೆ ಕೆಳಗೆ ನಾನು ಅದರ ರೇಟನ್ನು ಸಹ ಕೊಟ್ಟಿರ್ತೀನಿ, ಮತ್ತು ದೂರವಾಣಿ ಸಂಖ್ಯೆ, ನನ್ನ ಫೋನ್ ನಂಬರ್ ಸಹ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಏನು ಬೇಕು ಮಾಹಿತಿ ಅನ್ನೋದು ನನಗೆ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ರಿಪ್ಲೈ. ಪ್ರಾಪರ್ಟಿ ವಿಸಿಟ್ಗೆ ಯು ಕ್ಯಾನ್ ಕಾಲ್ ಮೀ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.